ಆತ್ಮೀಯರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಕರ್ನಾಟಕ TET 2024ಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಮಾಡಿದ್ನಿ. ಅದರೊಳಗೆ ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡ್ಕೋಬೇಕು ಹಾಗೂ ಯಾವ ರೀತಿಯಾಗಿ ಪೇಪರ್ ಇರ್ತದೆ ಅನ್ನೋದ್ರ ಬಗ್ಗೆ ಹೇಳಿದ್ನಿ. ಇವತ್ತಿನ ಕ್ಲಾಸ್ ಒಳಗೆ ಏನು ಮಾಡೋಣ ಅಂದ್ರೆ SSTಗೆ ಸಂಬಂಧಪಟ್ಟಂಗೆ ಅಂದ್ರೆ ಸಮಾಜ ವಿಜ್ಞಾನ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಭಾಗ 2 ಇಟ್ ಮೀನ್ಸ್ ಪೇಪರ್ 2 ಅಂದ್ರೆ ಪತ್ರಿಕೆ 2ರಲ್ಲಿ ಟೋಟಲ್ 60 ಅಂಕಗಳು ಇರ್ತಾವೆ. ಇದನ್ನು ನೀವು BA B.Ed ಮಾಡಿದವ್ರಿಗೆ ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು, ಅಥವಾ BCom B.Ed ಮಾಡಿದವ್ರು ಕೂಡ ವೆರಿ ಇಂಪಾರ್ಟೆಂಟ್ ಆಗುವಂಥ ಒಂದು ಸೆಕ್ಷನ್. ನೀವು ಪೇಪರ್ 2 ಬರೆಯುವಾಗ ಅಂದ್ರೆ 6th to 8th ಪೇಪರನ್ನು ಬರೆಯುವಾಗ ಇಲ್ಲಿ 60 ಅಂಕದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ 60 ಅಂಕ ಸಮಾಜ ವಿಜ್ಞಾನಕ್ಕೆ ಮೀಸಲಾಗಿರ್ತದೆ. ಹಾಗಾದ್ರೆ ಸಮಾಜ ವಿಜ್ಞಾನದ ಪಠ್ಯಕ್ರಮ 2024ಕ್ಕೆ ಸಂಬಂಧಪಟ್ಟಂಗೆ ಏನದ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಇವರ ಇದನ್ನು ಮಾಡಿದಂಗೆ ಮೆನ್ಷನ್ ಮಾಡಿದಂಗೆ ಈ ವರ್ಷ ಪಠ್ಯಕ್ರಮದ ವಿಸ್ತರಣೆ ಆಗಿದೆ, ಅಂದರೆ ಹೆಚ್ಚಿನ ಸಿಲೆಬಸನ್ನು ಆ್ಯಡ್ ಮಾಡಿದರು. ಹಾಗಾದ್ರೆ ಸಿಲೆಬಸ್ ಏನದ ಅನ್ನುವಂಥದ್ದು ಪ್ರಾಪರ್ ಆದಂಥ ಒಂದು PDF ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಆಧಾರಗಳನ್ನು ಗಮನಿಸಿದ್ರೆ ಚರಿತ್ರೆ ರಚನೆಗೆ ಬೇಕಾದಂಥ ಆಧಾರಗಳನ್ನು ಹಾಗೂ ಶಾಸನ ಅಧ್ಯಯನ, ನಾಣ್ಯಗಳ ಅಧ್ಯಯನ ವೆರಿ ಇಂಪಾರ್ಟೆಂಟಾಗಿ ಇಲ್ಲಿ ನಾವು ನೋಡ್ಕೋತಾ ಹೋಗ್ಬೇಕಾಗ್ತದೆ. ಇನ್ನು ಇದು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಕಾನ್ಸೆಪ್ಟು. ಇನ್ನು ನಮ್ಮ ಭಾರತ ದೇಶದ ಬಗ್ಗೆ ಮೊದಲು ನಮ್ಮ ಭಾರತ ದೇಶದಲ್ಲಿ ಪುರಾತನವಾಗಿ ಯಾವ ರೀತಿಯಾಗಿ ಗುಹೆಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳಾಗಿರ್ಬೋದು, ಬದಲಾಗುತ್ತಿರುವ ಪರಿಸರ ಅಂತ ಕೊಟ್ಟಾರ. ಭೌಗೋಳಿಕ ಲಕ್ಷಣಗಳ ಬಗ್ಗೆ ವೆರಿ ಇಂಪಾರ್ಟೆಂಟಾಗಿ ನೋಡ್ಬೋದು. ಪ್ರಾಗೈತಿಹಾಸ ಕಾಲ ಇದರ ಬಗ್ಗೆ ಕೂಡ ನೋಡ್ಕೋಬೇಕಾಗ್ತದೆ. ಇನ್ನು ಪ್ರಾಚೀನ ನಾಗರಿಕತೆ ಬಗ್ಗೆ ಮೇನ್ ಇಂಪಾರ್ಟೆಂಟಾಗಿ ಸಿಂಧು ನಾಗರಿಕತೆ, ಇದಕ್ಕೆ ನಾವು ಹರಪ್ಪ ನಾಗರಿಕತೆ ಅಂತ ಕೂಡ ಕರೀತೇವೆ. ಇನ್ನು ಜಗತ್ತಿನ ಬಗ್ಗೆ ನೋಡಬೇಕಾದ್ರೆ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ, ಚೀನಾ, ಗ್ರೀಕ್, ರೋಮನ್ ನಾಗರಿಕತೆಗಳು, ಅಮೇರಿಕಾದ ನಾಗರಿಕತೆಗಳು ಇವೆಲ್ಲ ಕೂಡ ಇಂಪಾರ್ಟೆಂಟ್. ಅದರೊಳಗೂ ನಮ್ಮ ಸಿಂಧು ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳಂತೂ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟನ್ನು ಇಲ್ಲಿ ಬಿಲ್ಡ್ ಮಾಡೇ ಮಾಡ್ತಾರೆ. ಇದರ ಮ್ಯಾಗ ಕ್ವಶನ್ ಬಂದೇ ಬರ್ತದೆ. ಇನ್ನು ನೆಕ್ಸ್ಟ್ ಸನಾತನ ಧರ್ಮ. ಈ ಧರ್ಮ ವೇದದ ಅರ್ಥ ಆಗಿರ್ಬೋದು, ವೇದಶಾಸ್ತ್ರ ಆಗಿರ್ಬೋದು, ವೇದ ಸಾಹಿತ್ಯಗಳಾಗಿರ್ಬೋದು, ಹಾಗೂ ವಿಗ್ರಹ ಆರಾಧನೆಗಳಾಗಿರ್ಬೋದು, ಐಕ್ಯತೆ, ವೈವಿಧ್ಯಮತೆ, ಒಂದು ಧರ್ಮದ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಬಿಲ್ಡ್ ಮಾಡ್ಬೋದು. ಇನ್ನು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಂದ್ರೆ ಜೈನ ಮತ್ತು ಬೌದ್ಧ ಧರ್ಮಗಳು. ಓಕೆ, ಇಲ್ಲಿಂದ ಯಾವ ಕ್ವಶನನ್ನು ತೆಗಿಬಹುದು ಅಂದರೆ ಜೈನ ಮತಕ್ಕೆ ಸಂಬಂಧಪಟ್ಟಂಗೆ ಪಾರ್ಶ್ವನಾಥನ 4 ತತ್ವಗಳಿಗೆ ಸಂಬಂಧಪಟ್ಟಂಗೆ, ವರ್ಧಮಾನ ಮಹಾವೀರಂದು, ಗೌತಮ ಬುದ್ಧಂದಾಗಿರ್ಬೋದು, ಇವರ ಬೋಧನೆಗಳು, ತತ್ವಗಳು, ಇವರ ಅನುಯಾಯಿಗಳು, ಇವರು ಅನುಸರಿಸಿದಂತಹ ಮಾರ್ಗಗಳಾಗಿರ್ಬೋದು, ಆಮೇಲೆ ಇವರು ಹುಟ್ಟಿದ ಸ್ಥಳ ಆಗಿರ್ಬೋದು, ಇವ್ರ ತಂದೆ ತಾಯಿ ಹೆಸರು, ಏನು ಬೇಕಾದ ಇಲ್ಲಿ ಕ್ವಶನನ್ನು ಫಾರ್ಮೇಷನನ್ನು ಮಾಡಬಹುದು. ಓಕೆ, ಇನ್ನು ವಿದೇಶಿಯರ ದಾಳಿಯನ್ನು ನೋಡಿದವು ಅಂದ್ರೆ ಅಲೆಕ್ಸಾಂಡರ್ ಪೌರವರ ಕದನ ಆಗಿರ್ಬೋದು, ನಮ್ಮ ಭಾರತದ ಮೇಲೆ ಬಂದಂತಹ ಕೆಲವೊಂದಿಷ್ಟು ದಾಳಿಗಳನ್ನ ನೋಡ್ತೀವಿ. ಮುಖ್ಯವಾಗಿ ನಮ್ಮ ಮಧ್ಯಕಾಲೀನ ಇತಿಹಾಸದೊಳಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಇನ್ನು ಭಾರತ ಮತ್ತು ನಮ್ಮ ಹೆಮ್ಮೆ ಅಂತ ನೋಡಿದರೆ ಭರತಖಂಡ, ಹಿಂದೂಸ್ತಾನ ಯಾವ ರೀತಿ ಹೆಸರು ಬಂತು, ಅನಂತರ ಮತ್ತು ಅದರ ಬೆಳವಣಿಗೆ ಯಾವ ರೀತಿ ಆಯಿತು, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ, ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಏನಿರ್ತದೆ, ಸರ್ವಕಾಲಿಕ ಭಾರತೀಯ ಮೌಲ್ಯಗಳು ಏನದಾವ. ಓಕೆ, ಇದ್ರ ಮ್ಯಾಗ ಸ್ವಲ್ಪ ಓದ್ಕೊಂಡ್ರೆ ಇಲ್ಲಿ ಕ್ಲಿಕ್ ಆಗಬಹುದು. ಓಕೆ, ಇನ್ನು ನಮ್ಮ ರಾಜ್ಯದ ಬಗ್ಗೆ ಕೂಡ ಕ್ವಶನ್ ಫಾರ್ಮೇಷನ್ ಆಗೇ ಆಗ್ತದೆ. ಕರ್ನಾಟಕ ರಾಜ್ಯದ ಬಗ್ಗೆ, ನಮ್ಮ ಕರ್ನಾಟಕ ರಾಜ್ಯದ ಚಾರಿತ್ರಿಕ ಆಗಿರ್ಬೋದು, ಪ್ರಾಕೃತಿಕ ಆಗಿರ್ಬೋದು, ನಮ್ಮ ಸಂಪನ್ಮೂಲಗಳು, ಕೃಷಿ ಆಗಿರ್ಬೋದು, ಸಾಹಿತ್ಯ, ಜಾನಪದ, ನಮ್ಮ ನಾಟಕಗಳು, ಇವೆಲ್ಲವೂ ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ವೆರಿ ಇಂಪಾರ್ಟೆಂಟ್. ನಾವು ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ವತಂತ್ರ ಹೋರಾಟಗಾರರಲ್ಲಿ ಕರ್ನಾಟಕದ ಪಾತ್ರ ಏನೈತಿ ಅಂಥೇಳಿ ವೆರಿ ಇಂಪಾರ್ಟೆಂಟ್ಲಿ ಕ್ವಶನ್ಸ್ಗಳನ್ನು ಫಾರ್ಮೇಷನ್ ಮಾಡೇ ಮಾಡ್ತಾರೆ. ಇನ್ನು ಮೌರ್ಯ ಕುಶಾನರ ಬಗ್ಗೆ ನೋಡೋದಾದ್ರೆ ಮೌರ್ಯ ಸಾಮ್ರಾಜ್ಯ, ಕುಶಾನ ಸಾಮ್ರಾಜ್ಯ, ಪ್ರಮುಖ ಅರಸರೇನು, ಸಾಧನೆಗಳೇನು. ಇಲ್ಲಿ ಮುಖ್ಯವಾಗಿ ಏನು ವಿದ್ಯಾರ್ಥಿಗಳಿಗೆ ಸಜೆಷನ್ ಮಾಡ್ತೀನಿ ಅಂದ್ರೆ ಅವ್ರ ಆಡಳಿತ, ಸಾಮಾಜಿಕ, ಧಾರ್ಮಿಕ ಪರಿಸ್ಥಿತಿಗಳ ಬಗ್ಗೆ ಓದ್ಕೋರಿ. ಇದ್ರ ಮ್ಯಾಗ ಕ್ವಶನ್ ಬರ್ತದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ವಾಸ್ತುಶಿಲ್ಪದ ಮ್ಯಾಗ, ಕಲೆ ಸಾಹಿತ್ಯದ ಮ್ಯಾಗ ಕ್ವಶನ್ಸ್ಗಳು ಫಾರ್ಮೇಷನ್ ಆಗ್ತಾವೆ. ಇತ್ತೀಚೆಗಂತೂ ವಾಸ್ತುಶಿಲ್ಪದ ಮ್ಯಾಗ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಓಕೆ, ಭಾಳ ಜನ ಏನು ಮಾಡ್ತಾರೋ ಇತಿಹಾಸ ಓದುವಾಗ ರಾಜ್ಯಗಳನ್ನ ಓದ್ತಾರೋ, ಪ್ರಮುಖ ರಾಜ್ಯಗಳನ್ನ ಓದ್ತಾರೋ, ಆ ರಾಜ್ಯರ ರಾಜಕೀಯ ಜೀವನವನ್ನು ಓದಿಬಿಡ್ತಾರೆ. ರಾಜಕೀಯ ಜೀವನ ಅಷ್ಟು ಇಂಪಾರ್ಟೆಂಟ್ ಆಗೋಲ್ಲ ಅಂತ ನಾನು ಅನ್ಕೋತಾನೆ. ಅಂದ್ರೆ ಅವಂಗೆ ಅಷ್ಟು ಮಕ್ಕಳಿದ್ರು, ಅಷ್ಟು ಹೆಂಡತಿಯವರಿದ್ದರು, ಅವ್ರು ಇಲ್ಲಿದ್ದರು ಅಲ್ಲಿದ್ದರು, ಅದೇನು ಬರೋಂಗಿಲ್ಲ. ಅವರು ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆ ನೀಡಿದರು, ಅವ್ರ ಸಾಹಿತ್ಯಕ್ಕೆ ಏನು ಕೊಡುಗೆ ನೀಡಿದರು, ಧಾರ್ಮಿಕವಾಗಿ ಏನು ಕೊಡುಗೆ ನೀಡಿದರು, ಸಾಮಾಜಿಕವಾಗಿ ಏನು ಕೊಡುಗೆ ನೀಡಿದರು, ಈ 2 ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ಓಕೆ, ಆಡಳಿತ, ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಹಿತ್ಯ, ಕಲೆ ಹಾಗೂ ವಾಸ್ತುಶಿಲ್ಪ ವೆರಿ ವೆರಿ ಕ್ಲೀನಾಗಿ ಇದನ್ನು ಓದ್ಕೊಂಡ್ರೆ ಅಂದರೆ ಇಲ್ಲಿ ಮಾರ್ಕ್ಸ್ಗಳನ್ನ ನೀವು ತೆಗಿಬೋದು, ಎಲ್ಲ ರಾಜಮನೆತನದ್ದು. ಓಕೆ, ಇನ್ನು ಅದೇ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಗುಪ್ತರು, ವರ್ಧನರಾಗಿರ್ಬೋದು, ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂಥ ರಾಜಮನೆತನಗಳಾಗಿರ್ಬೋದು ವೆರಿ ಇಂಪಾರ್ಟೆಂಟ್ಲಿ. ಓಕೆ, ಸಂಗಮ ಸಾಹಿತ್ಯ ಅಂದರೆ ಇದು ಸ್ವಲ್ಪ ಇಲ್ಲಿ ತಮಿಳು ಸಾಹಿತ್ಯದ ಬಗ್ಗೆ ಅಂದರೆ ತಮಿಳುನಾಡಿನ ಬಗ್ಗೆ ಅಲ್ಲಿ
ಬರುವಂತಹ ಪಾಂಡ್ಯರ ಬಗ್ಗೆ ಆಗಿರ್ಬೋದು, ಪಲ್ಲವರ ಬಗ್ಗೆ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್ಲಿ. ಇನ್ನು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ರಾಜವಂಶಗಳನ್ನ ನೋಡೋಕೆ ಹೋದ್ರೆ ನಾವು ಇಲ್ಲಿ ಸೀಕ್ವೆನ್ಸ್ ಆಗಿ ಕೊಟ್ಟಾರ, ವೆರಿ ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ಕೊಟ್ಟಾರ. ಶಾತವಾಹನರು ಕರ್ನಾಟಕವನ್ನು ಆಳಿದಂಥ ಪ್ರಥಮ ಮಣಿತನ. ಇನ್ನು ಕರ್ನಾಟಕ ಆಳಿದಂಥ ಕನ್ನಡಿಗರು ಅಂದ್ರೆ ಕರ್ನಾಟಕದ ಒಳಗೆ ಆಳಿದಂಥ ಪ್ರಥಮ ಮಣಿತನ ಯಾವುದಂದ್ರೆ ಕದಂಬರು. ಓಕೆ, ಇನ್ನು ಗಂಗರಾಗಿರ್ಬೋದು, ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಪಲ್ಲವರಂತೂ ತಮಿಳುನಾಡಿನವರು, ರಾಷ್ಟ್ರಕೂಟರು ಕರ್ನಾಟಕದವರು, ಓಕೆ, ಕಲ್ಯಾಣದ ಚಾಲುಕ್ಯರಾಗಿರ್ಬೋದು, ದ್ವಾರ ಸಮುದ್ರದ ಹೊಯ್ಸಳರು, ಚೋಳ, ಚೇರರು, ಪಾಂಡ್ಯರು ಇವರೆಲ್ಲ ತಮಿಳುನಾಡಿಗೆ ಸಂಬಂಧಪಟ್ಟರೆ. ನಮ್ಮ ಕರ್ನಾಟಕದ ಇನ್ನೂ ಮನೆತನಗಳನ್ನ ನೋಡಿದ್ವು ಅಂದ್ರೆ ನಾವು ನಮ್ಮ ಮೈಸೂರು ರಾಜ ಒಡೆಯರಾಗಿರ್ಬೋದು, ಆಮೇಲೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಅದರ ಮ್ಯಾಗ ಕ್ವಶನ್ಸ್ಗಳು ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾದದ್ದು. ಮತ್ತು ಅಗೇನ್ ಆಡಳಿತ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಪರಿಸ್ಥಿತಿ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಈ ಕಾನ್ಸೆಪ್ಟನ್ನು ಭಾಳ ಮಾರ್ಕ್ ಮಾಡಿ ನಿಮಗೆ ಹೇಳ್ತಾನೆ. ಓಕೆ, ಇನ್ನು ನೆಕ್ಸ್ಟ್ ಉತ್ತರ ಭಾರತದ ಕೆಲವು ರಾಜವಂಶಗಳ ಬಗ್ಗೆ ನಾವು ನೋಡ್ಕೋಬೇಕು. ಇದ್ರೊಳಗೂ ಮುಖ್ಯವಾಗಿ ಇವರು ಹೇಳಿದ್ದಾರೆ ಅಂದರೆ ಅಹೋಮ್ ರಾಜವಂಶ. ಯಾಕಂದರೆ ಇತ್ತೀಚೆಗೆ ಇದು ಒಂದು ಸ್ವಲ್ಪ ಇದನ್ನು ಕೂಡ ಆಗೈತೆ, ಏನಂದ್ರೆ ಪ್ರಚಲಿತದಾಗೂ ಬಂದೈತೆ. ಯಾಕಂದ್ರೆ ಹೆಚ್ಚು ಬಾರಿ ನಮ್ಮ ಮುಸ್ಲಿಮರನ್ನು ಅಂದರೆ ಮೊಘಲರನ್ನು ಸೋಲಿಸಿ ನಮ್ಮ ಭಾರತದ ರಕ್ಷಣೆಯಲ್ಲಿ, ಅದರೊಳಗೂ ಮುಖ್ಯವಾಗಿ ಈಶಾನ್ಯ ಭಾರತದ ರಕ್ಷಣೆಯಲ್ಲಿ ಅಹೋಮ್ ರಾಜವಂಶ ಅತ್ಯಂತ ಮಹತ್ವವಾದಂಥ ಪಾತ್ರವನ್ನು ವಹಿಸುವುದರಿಂದ ಈ ಅಹೋಮ್ ರಾಜವಂಶ ನಮ್ಮ ಭಾರತೀಯರ ಒಂದು ಹೆಮ್ಮೆ ಆಗಿರೋದ್ರಿಂದ ಇದ್ರ ಮ್ಯಾಗ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಭಾಳ ಅದ. ಇತರ ಧಾರ್ಮಿಕ, ಆರ್ಥಿಕ ಇದ್ರ ಬಗ್ಗೆ ಸ್ವಲ್ಪ ನಮಗೆ ಸೋರ್ಸ್ಗಳು ಕಡಿಮೆ ಸಿಗ್ಬೋದು ಅಂತ ನಾನು ಅನ್ಕೋತಾನೆ. ಯಾಕಂದ್ರೆ ನಮ್ಮ ಪಠ್ಯ ಪುಸ್ತಕಗಳು ಇದನ್ನು ಒದಗಿಸುವಲ್ಲಿ ವಿಫಲ ಆಗಿದ್ದಾವೆ. ಇದು ಎಲ್ಲಿ ಸಿಗ್ತದಲ್ಲ ಸೋರ್ಸ್, ಅದನ್ನು ತೊಗೊಂಡು ನೀವು ಇದ್ರ ಬಗ್ಗೆ ಓದ್ಕೊಳಕ್ಕೆ ಬೇಕು. ಓಕೆ, ಇನ್ನು ಇದನ್ನು ಹೊರತುಪಡಿಸಿದ್ರೆ ಅರಬ್ಬರು, ಟರ್ಕರು, ಅಫ್ಘಾನ್ ದಾಳಿಗಳು ಯಾವಾಗವು, ದಾಳಿಗಳಿಂದ ಪರಿಣಾಮಗಳೇನೇನು, ಅಲ್ಲಿ ಬರುವಂಥ ರಾಜರು ಯಾರ್ಯಾರ ನಡುವೆ ದಾಳಿಗಳಾಯ್ತು, ವೆರಿ ಇಂಪಾರ್ಟೆಂಟ್. 6ರಿಂದ 14ನೇ ಶತಮಾನದ ಭಾರತ ಯಾವ ರೀತಿ ಇತ್ತು. ಓಕೆ, ಮುಖ್ಯವಾಗಿ ರಜಪೂತ್ ಮನೆತನದ ಆಡಳಿತ, ಕಾಶ್ಮೀರದಲ್ಲಿ ಸಾಮ್ರಾಜ್ಯ ಸ್ಥಾಪನೆಗಳಾಗಿರ್ಬೋದು, ದೆಹಲಿ ಸುಲ್ತಾನರು ಅವರ ಸಂತತಿಗಳು 5 ಸಂತತಿಗಳು ಬರ್ತಾವೆ, 5 ಸಂತತಿಗಳ ಬಗ್ಗೆ ಗೊತ್ತಿರಬೇಕು. ಅದರೊಳಗೆ ಯಾವ್ಯಾವ ಪ್ರಮುಖ ರಾಜರ ಬಲ್ಬನ್ನನ ಬಗ್ಗೆ ಗೊತ್ತಿರಬೇಕು. ಅಂದ್ರೆ ಪ್ರಮುಖ ರಾಜರ ಇಲ್ತಮಿಷ್ ಆಗಿರ್ಬೋದು, ಆಮೇಲೆ ಕುತುಬುದ್ದೀನ್ ಐಬಕ್ ಆಗಿರ್ಬೋದು, ಆಮೇಲೆ ಬಲ್ಬನ್ ಆಗಿರ್ಬೋದು, ಇವ್ರ ಬಗ್ಗೆ ಆಗಿರ್ಬೋದು. ಆಮೇಲೆ ಮತ್ತು ನಾವು ಖಿಲ್ಜಿ ಸಂತತಿಗೆ ಹೋದ್ರೆ ಅಲಾವುದ್ದೀನ್ ಖಿಲ್ಜಿ ಆಗಿರ್ಬೋದು, ಲೋಧಿ ಸಂತತಿಗೆ ಹೋದ್ರೆ ಸಿಕಂದರ್ ಲೋಧಿ, ಇವ್ರ ಬಗ್ಗೆ ಎಲ್ಲ ನಮಗೆ ಒಂದು ಸ್ವಲ್ಪ ಮಾಹಿತಿ ಇದ್ರೆ ಭಾಳ ಒಳ್ಳೆಯದು. ಮತ್ತು ಸೇಮ್ ಅಗೇನ್ ಧಾರ್ಮಿಕ, ಆರ್ಥಿಕ ಸ್ಥಿತಿಗತಿಗಳು, ಸಾಹಿತ್ಯ, ವಾಸ್ತುಶಿಲ್ಪ. ಮತಪ್ರವರ್ತಕರು ಶಂಕರಾಚಾರ್ಯ, ಮಧ್ವಾಚಾರ್ಯ ಇವ್ರ ಮ್ಯಾಗಂತೂ ಒಂದು ಕ್ವಶನ್ ಇದ್ದೇ ಇರ್ತದೆ, ಫಿಕ್ಸ್. ಓಕೆ, ಇನ್ನು ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯದ ಅಂದರೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಾದಂಥ ಒಂದು ಮಹತ್ವದ ಯುದ್ಧ, ರಕ್ಕಸ್ತಂಗಡಿ ಯುದ್ಧದ ಬಗ್ಗೆ, ಅಲ್ಲಿ ನಡೆದಂಥ ಪರಿಣಾಮಗಳ ಬಗ್ಗೆ, ಮತ್ತು ಈ ಎರಡೂ ರಾಜವಂಶಗಳು ಏಕಕಾಲಿಕ ಅಂದರೆ ಸಮಕಾಲಿಕ ರಾಜವಂಶಗಳಾಗಿರೋದ್ರ ಬಗ್ಗೆ, ಆಮೇಲೆ ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಅವರು ನೀಡಿದಂಥ ಕೊಡುಗೆ ಬಗ್ಗೆ, ಇಲ್ಲಿ ಕಂದಾಯ, ಸೈನ್ಯ, ನ್ಯಾಯಾಡಳಿತ ಹೆಂಗಿತ್ತು, ಆಮೇಲೆ ಹೆಂಗೆ ಅವನತಿ ಹೊಂದಿದ್ದು ಇವು ರಾಜವಂಶಗಳು ಅನ್ನೋದ್ರ ಬಗ್ಗೆ ಕೂಡ ನೋಡ್ಬೋದು. ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಮತ್ತು ಅಹೋಮ್ ರಾಜಮಣಿತನ ಅಂತೇಳಿ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಯಾಕೋ ಇದ್ರ ಮ್ಯಾಗ ಹೆಚ್ಚು ಕ್ವಶನ್ ಕೇಳುವಂಗೆ ಐತೆ ನನಗೆ ಅನಿಸಿದ ಮಟ್ಟಿಗೆ ಈ ವರ್ಷ. ಯಾಕಂದ್ರೆ ಬರ್ತಾ ಸುಧಾರಿತವಾದಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡತ್ತವ ನಾವು ಬರ್ತಾ ಡೆಪ್ತಾಗಿ ಕೇಳ್ತಾರೋ. ನೀವು ಅದ ಹಳೆ ಮಾದರಿ 2014ರಾಗ ಏನು ಬಿದ್ದಿತ್ತು, 15ರಾಗ ಏನು ಬಿದ್ದಿತ್ತು ನೋಡ್ಕೋತ ಕೆಲಸ ಆಗೋದಿಲ್ಲ. ಬರ್ತಾ ನಾವು ಅಪ್ಡೇಟ್ ಆಗಬೇಕು. ಓಕೆ, ಅಹೋಮ್ ರಾಜ್ಯ ಮನೆತನ ಅಷ್ಟೊಂದು ಸೋರ್ಸ್ ಇಲ್ಲದಂಥ ಮನೆತನ. ಇದ್ರ ಬಗ್ಗೆ ನಮ್ಮ ರಜಪೂತರಲ್ಲಿ ಮತ್ತು ಹಲವಾರು ಮನೆತನ ಇರ್ತಾವೆ. ನೀವು ಎಸ್ ಓದಿದವ್ರಿಗೆ ಗೊತ್ತಿರ್ತದೆ. ಆಮೇಲೆ ಗುಹಿಲ್ರಾಗಿರ್ಬೋದು, ಅದ್ರೊಳಗೆ ಮತ್ತು ಯಾರ್ಯಾರು ಬರ್ತಾರೋ ಚೌಹಾಣ್ರಾಗಿರ್ಬೋದು, ಚಂದೇಲ್ರಾಗಿರ್ಬೋದು. ಓಕೆ, ನಾ ಬೇಸಿಕಲಿ ಸೈನ್ಸ್ ಸ್ಟೂಡೆಂಟ್ ಇರೋದ್ರಿಂದ ನನಗೆ ಅಷ್ಟು ನಿಮ್ಗೆ ಗೊತ್ತಿರ್ತದೆ ಅದ್ರ ಬಗ್ಗೆ ಏನನ್ನೋದು. ಅದ್ರ ಸ್ವಲ್ಪ ಡೆಪ್ತಾಗಿ ನೀವು ಓದಿದ್ದೆ ಆದರೆ ಇಲ್ಲಿ ಕ್ಲಿಕ್ ಆಗ್ಬೋದು, 55 ಅಬೌವ್ ತೊಗೋಬಹುದು ಅನ್ನೋದು ನನ್ನ ಉದ್ದೇಶ. ಓಕೆ, ಇನ್ನು ಮರಾಠ ಮನೆತನಗಳ ಸುಲ್ತಾನರಾಗಿರ್ಬೋದು, ಪೇಶ್ವೆಗಳು, ಅವನ ಆಡಳಿತ, ಸಾಮಾಜಿಕ ಯಾವ ರೀತಿ ಇತ್ತು, ಸಾಹಿತ್ಯಿಕ, ಚಿತ್ರಕಲೆಗೆ ಯಾವ ರೀತಿಯಾಗಿ ಅವರು ಕೊಡುಗೆ ನೀಡಿದರು, ಇದ್ರ ಬಗ್ಗೆ. ಇನ್ನು ಭಕ್ತಿಪಂಥ ಹಾಗೂ ಸೂಫಿ ಪರಂಪರೆ ಯಾವ ರೀತಿ ಉತ್ತರ ಭಾರತದಾಗ ಹಾಗೂ ದಕ್ಷಿಣ ಭಾರತದಾಗ ಎರಡು ರೀತಿ ಭಕ್ತಿ ಪರಂಪರೆಗಳು ಹೆಂಗೆ ಮುಗಿದು, ಇಲ್ಲಿ ರಮಾನಂದರ ಬಗ್ಗೆ, ಕಬೀರ್ ಆಗಿರ್ಬೋದು, ಚೈತನ್ಯ, ಗುರುನಾನಕ್ ಆಗಿರ್ಬೋದು, ಮೀರಾಬಾಯಿಯವರ ಬಗ್ಗೆ ಕೆಲವೊಂದಿಷ್ಟು ಭಕ್ತಿ ಪಂಥವನ್ನು ಒಂದು ಸ್ವಲ್ಪ ವಿಸ್ತಾರ ಮಾಡಿದಂತಹ ಕೆಲವೊಂದಿಷ್ಟು ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ನಾವು ಹಗರ ಮಧ್ಯಕಾಲೀನ ಇತಿಹಾಸ ಕೂಡ ದಾಟಿದು. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇಲ್ಲಿಂದ ಆಧುನಿಕ ಇತಿಹಾಸ ಸ್ಟಾರ್ಟ್ ಆಗ್ತದೆ. ಯುರೋಪಿಯನ್ನರು ಹೆಂಗೆ ಬರ್ತಾರೋ, ಏನು ಮಾಡ್ತಾರೋ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಪೋರ್ಚುಗೀಸರು, ಡಚ್ಚರು ಇಲ್ಲಿ ಸೀಕ್ವೆನ್ಸ್ ವೈಸಾಗಿ ಕೊಟ್ಟಾರೆ. ಪೋರ್ಚುಗೀಸರು, ಆಮೇಲೆ ಡಚ್ಚರು ಬರ್ತಾರೆ, ಆಮೇಲೆ ಇಂಗ್ಲೀಷರು ಬರ್ತಾರೆ, ಆಮೇಲೆ ಫ್ರೆಂಚರು ಬರ್ತಾರೆ. ಇಲ್ಲಿ ನಡೆದಂಥ ಇವರು ಮಾಡಿದಂತಹ ಯುದ್ಧಗಳು ಯಾವ್ಯಾವ, ಮುಖ್ಯವಾಗಿ ಕರ್ನಾಟಕ ಯುದ್ಧ ಆಗಿರ್ಬೋದು, ಪ್ಲಾಸಿ ಕದನಗಳಾಗಿರ್ಬೋದು, ಆಂಗ್ಲೋ ಮೈಸೂರು ಯುದ್ಧ, ಆಂಗ್ಲೋ ಸಿಖ್ ಯುದ್ಧ, ಆಂಗ್ಲೋ ಮರಾಠ ಯುದ್ಧ, ಇವರು ಏನೇನು ಮಾಡಿದರು ಭಾರತದಾಗ, ಮುಖ್ಯವಾಗಿ ಆಂಗ್ಲರು ಏನೇನು ಮಾಡಿದರು ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗೇ ಆಗ್ತದೆ.
ಓಕೆ, ಅದರ ಸಂಬಂಧ ಇದನ್ನು ಓದ್ಕೋದು ಕೂಡ ಇಂಪಾರ್ಟೆಂಟ್ ಇರ್ತದೆ. ಇನ್ನು 18ನೇ ಶತಮಾನದ ಭಾರತದಲ್ಲಿ ಏನಾಯಿತು, ಮರಾಠರು ಯಾವ ರೀತಿ ಪ್ರಾಬಲ್ಯವನ್ನು ಗಳಿಸಿದರು ಇಲ್ಲಿ ಅನ್ನೋದನ್ನು ನೋಡಬೇಕಾಗ್ತದೆ. ಇನ್ನು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳೇನು, ಬ್ರಿಟಿಷರು ಯಾವ ರೀತಿ ಆಳಿದರು ಹಾಗೂ ಅದರ ಪರಿಣಾಮಗಳೇನು, ಮುಖ್ಯವಾಗಿ ಈ ಕಾನ್ಸೆಪ್ಟದಿಂದ ಮಾರ್ಕ್ಸ್ಗಳು ಬರ್ತಾವಂತ ನಾನು ಅಂದ್ಕೊಂಡೀನಿ. ಯಾಕಂದ್ರೆ ಬ್ರಿಟಿಷರ ನಾಗರಿಕ ಸೇವೆ ಐತಿ, ಸೈನ್ಯಾಡಳಿತ ಐತಿ, ಪೊಲೀಸ್ ವ್ಯವಸ್ಥೆಯನ್ನು ಹೆಂಗೆ ಭದ್ರಪಡಿಸಿದ್ರು ಐತಿ, ನ್ಯಾಯಾಂಗ ವ್ಯವಸ್ಥೆ ಐತಿ, ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ, ಮಹಲ್ವಾರಿ, ಇಂಗ್ಲೀಷ್ ಶಿಕ್ಷಣವನ್ನು ಯಾವ ರೀತಿಯಾಗಿ ತೊಗೊಂಡ್ರವ್ರ, ವ್ಯಾಪಾರ ವಾಣಿಜ್ಯಕ್ಕೆ ಏನು ಕೊಡುಗೆಗಳನ್ನ ಕೊಟ್ಟರು, ಆಡಳಿತ ಸುಧಾರಣೆ ಯಾವ ರೀತಿ ಮಾಡಿದರು, ಭೂ ಕಂದಾಯ ವ್ಯವಸ್ಥೆಗಳು ಹೆಂಗಿದ್ದು, ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಯಾಕಂದ್ರೆ ನಾವು ಉಚ್ಚಕ ಎಲ್ಲ ಓದ್ಕೋತಾ ಹೋದ್ರೂ ಕೆಲಸ ಆಗೋದಿಲ್ಲ. ಇತಿಹಾಸ ಮುಗಿಸಾಕ, ಇತಿಹಾಸದ ನೀವು ಬುಕ್ ತೊಗೊಂಡ್ರೆ 3000-4000 ಪೇಜ್ ಇರ್ತದೆ. ಅದನ್ನು ಮುಗ್ಸಾಕ 1 ವರ್ಷ ಬೇಕು. ಅದಕ್ಕೆ ನಾವು ಭಾಳ ಸ್ಮಾರ್ಟ್ ವರ್ಕ್ ಮಾಡಬೇಕು. TETಗಳಂತಹ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡ್ಬೇಕಂದ್ರೆ ಭಾಳ ಸ್ಮಾರ್ಟ್ ವರ್ಕ್ ಇರಬೇಕು ನಮ್ಮದು. ಜಸ್ಟ್ ಪಾಯಿಂಟ್ ವೈಸ್ ಹೋಗ್ಬೇಕು. ಇಲ್ಲಿ ಏನು ಕೊಟ್ಟ ಸಿಲೆಬಸ್ ಏನೈತಿ, ಪಾಯಿಂಟ್ ಏನೈತಿ, ನಾ ಏನು ಮಾಡಬೇಕು, ಇಷ್ಟ ಇರ್ಬೇಕು ನಿಮ್ಮ ತಲೆಯಾಗ. ಓಕೆ, ಯಾಕಂದ್ರೆ ಈಗ ಬಿ ಎಡ್ ಮುಗಿಸಿರ್ತಾರೆ ಅಥವಾ ಬಿ ಎಡ್ ಅಪಿಯರ್ ಇರ್ತಾರೆ, ಇನ್ನು ಮಾಡ್ತಿರ್ತಾರೆ, ಆಗ ನೀವು TET ಟ್ರೈ ಮಾಡ್ತಾರೆ ಅಂದ್ರೆ ಭಾಳ ಸ್ಮಾರ್ಟ್ ವರ್ಕ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಯಾಕಂದ್ರೆ ನೀವು ಭಾಳ ಎಕ್ಸ್ಪೀರಿಯನ್ಸ್ ಇದ್ದವ್ರ ಜೊತೆ ಫೈಟ್ ಮಾಡಬೇಕಾಗ್ತದೆ. ಫೈಟ್ ಅನ್ನೋಕೆ TET ಏನು ಫೈಟ್ ಅಲ್ಲ, ಸ್ಕೋರ್ ಜೊತೆ ಫೈಟ್ ಮಾಡೋದು TET. 90 ಅಬೋವ್ ಮಾಡಿದರೆ ನೀವು ಕ್ಲಿಕ್ ಆಗ್ತಾರೆ. ಅದೇ 90 ಅಬೋವ್ ಹೆಂಗೆ ಮಾಡಬೇಕು ಅನ್ನೋಂಥ ಕೆಲವೊಂದಿಷ್ಟು ಸ್ಟ್ರಾಟಜಿಗಳು ನಿಮಗೆ ಗೊತ್ತಿರ್ಬೇಕು. ಅದು BA ಆರ್ಟ್ಸ್ ಬ್ಯಾಕ್ಗ್ರೌಂಡದವ್ರು ಏನು ಮಾಡ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ಲಿ ಈ 60 ಮಾರ್ಕ್ಸ್ಗಳನ್ನು ಒಂದು ಬೋನಸ್ ಆಗಿ ಪಡ್ಕೋಬೇಕು ನೀವು. ಓಕೆ, ಎಸ್. ಇನ್ನು ನೆಕ್ಸ್ಟ್, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಯಾವ ರೀತಿ ಆಯ್ತು ಅದನ್ನು ಹಿಂದೆ ಯಾರ ಜೊತೆ ಯುದ್ಧ, ಆಂಗ್ಲೋ ಮರಾಠ, ಆಂಗ್ಲೋ ಸಿಖ್, ಆಂಗ್ಲೋ ಮೈಸೂರು ಯುದ್ಧ, ಸಹಾಯಕ ಸೈನ್ಯ ಪದ್ಧತಿ ತಂದರು, ದತ್ತು ಮಕ್ಕಳಿಗೆ ಹಕ್ಕಿಲ ಪದ್ಧತಿ ತಂದರು, ಹಲವಾರು ಪದ್ಧತಿಗಳ ತರುವುದರ ಮೂಲಕ ಭಾರತೀಯರನ್ನು ಒತ್ತಿಕ್ಕಿ ಬಿಟ್ಟರು. ಈ ರೀತಿಯಾದಂಥ ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಿರಬೇಕಾಗ್ತದೆ. ಮೈಸೂರು ಮತ್ತು ಇದರ ಸಂಸ್ಥಾನಗಳು ಏನೇನಿತ್ತು ಅದರೊಳಗೂ ಮುಖ್ಯವಾಗಿ ಕೆಳದಿ, ಕಿತ್ತೂರು, ತುಳುನಾಡು, ಆಮೇಲೆ ಹೈದರಾಬಾದ್, ಕರ್ನಾಟಕ ಪ್ರಾಂತ್ಯಗಳು ಏನೇನಾಗಿದ್ದು ವೆರಿ ಇಂಪಾರ್ಟೆಂಟ್. ಅಂದರೆ ಭಾಳ ಜನ ನಮ್ಮ ಕರ್ನಾಟಕದ ಬಗ್ಗೆ ಓದೋದನ್ನು ಮಿಸ್ ಮಾಡ್ತಿರ್ತಾರೆ ಹಿಸ್ಟ್ರಿ ಓದುವಾಗ. ಕರ್ನಾಟಕದ ಮ್ಯಾಗ ಕ್ವಶನ್, ಯಾಕಂದ್ರೆ ಕರ್ನಾಟಕದವ್ರು ನಡೆಸತ್ತಲ್ಲ ಎಕ್ಸಾಮ್, TET ಎಕ್ಸಾಮ್, ಕರ್ನಾಟಕ TET ಆಗಿರೋದ್ರಿಂದ ಕರ್ನಾಟಕದ ಮ್ಯಾಗ ಫೋಕಸ್ ಮಾಡೇ ಮಾಡ್ತಾರೆ ಅವರು. ಇನ್ನು ನೆಕ್ಸ್ಟ್, ಕರ್ನಾಟಕದಲ್ಲಿ ಬ್ರಿಟಿಷರು ಆಳ್ವಿಕೆ ಹೆಂಗಿತ್ತು, ಅದಕ್ಕೆ ಪ್ರತಿರೋಧವನ್ನು ಒಡ್ಡಿದವರು ಯಾರು ಮುಖ್ಯವಾಗಿ. ಓಕೆ, ಇಲ್ಲಿ ಪ್ರತಿಯೊಂದು ಹೆಸರುಗಳನ್ನ ನೋಡ್ರಿ. ಹೈದರಾಲಿ, ಟಿಪ್ಪು ಸುಲ್ತಾನ, ದೊಂಡಿಯಾವ್ ಆಗಿರ್ಬೋದು, ಆಮೇಲೆ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮರಸೂಳೆ ಬಂಡಾಯ, ಆಮೇಲೆ ಬಸಪ್ಪನ ದಂಗೆ ಆಗಿರ್ಬೋದು. ಓಕೆ, ಸುರಪುರ, ಕೊಪ್ಪಳದ ಬಂಡಾಯಗಳು, ಹಳಗಲಿ ಬೇಟರ ದಂಗೆಗಳು. ಓಕೆ, ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ನಮ್ಮ ಕರ್ನಾಟಕದಾಗ ಯಾವ ರೀತಿ ನಡೀತು ಅನ್ನೋದನ್ನು ನೋಡೋಣ. ಅದೇ ರೀತಿ ಭಾರತದಾಗ ಯಾವ ರೀತಿ ನಡೀತು ಅನ್ನೋದನ್ನು ಕೂಡ ನೋಡ್ಕೋಬೇಕು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಗೊತ್ತಿರಬೇಕು. ಹೋರಾಟ, ಸ್ವಾತಂತ್ರ್ಯೋತ್ತರದ ಭಾರತ ಹೆಂಗಿತ್ತು ಭಾರತದಲ್ಲಿ, ಮತ್ತು ಕರ್ನಾಟಕದಲ್ಲಿ ಏಕೀಕರಣ ಹೆಂಗೆ, ಗಡಿ ವಿವಾದ ಯಾವ ರೀತಿ ಆಯಿತು ಕರ್ನಾಟಕದಲ್ಲಿ. ಓಕೆ, ಕರ್ನಾಟಕ ಸಮಾಜಮುಖಿ ಚಳವಳಿಗಳು ಏನೇನು, ಕರ್ನಾಟಕದ ಆರ್ಥಿಕ ಸಾಮಾಜಿಕ ಪರಿವರ್ತನೆಗಳೇನೇನದು, ಕರ್ನಾಟಕದ ವಿವಿಧ ಕ್ಷೇತ್ರಗಳು ಎಲ್ಲೆಲ್ಲಿ ಮುಂದೈತಿ. ಓಕೆ, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ರೈಸ್ ಮಾಡಬಹುದು. ಹಿಸ್ಟ್ರಿ ಅಂದರೆ ಆಗಿ ಹೋಗಿದ್ದು ಅಷ್ಟೇ ಕೇಳ್ಬೇಕಂತೇನು ರೂಲ್ಸ್ ಇಲ್ಲ. ಅದನ್ನು ಆಧರಿಸಿ ಈಗೇನಾಗತ್ತೈತೆ ಅನ್ನೋದನ್ನು ಕೂಡ ಮಾಡ್ಕೋಬಹುದು. ಜಗತ್ತಿನ ಪ್ರಮುಖ ಘಟನೆಗಳನ್ನ ನೋಡ್ರಿ. ರಿಲಿಜನ್ಸ್ಗೆ ಸಂಬಂಧಪಟ್ಟಂಗೆ ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಮ, ಆಮೇಲೆ ಮಂಗೋಲ್ರ ಬಗ್ಗೆ, ಟರ್ಕರ ಬಗ್ಗೆ ವಾಸ್ಟ್ ಇರ್ತದೆ ಭಾಳ. ಸ್ವಲ್ಪ ಇದನ್ನು ಸ್ಮಾರ್ಟಾಗಿ ಓದಿದ್ರೆ ಕ್ಲಿಕ್ ಆಗಬಹುದು. ಇನ್ನು ವಿಶ್ವ ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು. ಓಕೆ, ಆಮೇಲೆ ಅದರ ಬಗ್ಗೆ ಆಧುನಿಕ ಯುರೋಪ್ ಯಾವ ರೀತಿ ಆಯಿತು, ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವತೆ ಎಲ್ಲೆಲ್ಲಿ ಕ್ರಾಂತಿ ಅದು, ಫ್ರಾನ್ಸ್ ಮಹಾಕ್ರಾಂತಿ, ಇಟಲಿ ಮಹಾಕ್ರಾಂತಿ, ಜರ್ಮನಿಯ ಏಕೀಕರಣ ಯಾವ ರೀತಿ ಆಯಿತು, ಇದರ ಬಗ್ಗೆ ಮಹಾಯುದ್ಧಗಳು, ದೊಡ್ಡ ದೊಡ್ಡ ಯುದ್ಧಗಳು, ಸರ್ವಾಧಿಕಾರಿಗಳ ಉದಯ ಹೆಂಗಾಯ್ತು, ಸರ್ವಾಧಿಕಾರಿಗಳು ಏನೇನು ಮಾಡಿದರು, ಎರಡನೇ ಮಹಾಯುದ್ಧದಲ್ಲಿ ಏನೇನಾಯ್ತು ಪರಿಣಾಮಗಳು, ಇಷ್ಟೆಲ್ಲ ನೀವು ಮಾಡಿರಂದ್ರೆ ಹಿಸ್ಟ್ರಿ ಕಂಪ್ಲೀಟ್ ಮಾಡಿದಂಗೆ. ಓಕೆ, ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೋರಿ ಅಥವಾ ಸ್ಕ್ರೀನ್ಶಾಟ್ರು ಹೊಡೆದಿಟ್ಕೋರಿ. ಏನಾದರೂ ಮಾಡಿರಿ, ನಿಮ್ಮ ಕಡೆ ಸಿಲೆಬಸ್ ಕಾಪಿ ಅಂತೂ ಇರಾಕಬೇಕು. ಯಾಕಂದ್ರೆ ಅದೆಲ್ಲದೆ ನೀವು ಓದಾಗ್ತಾರೆ ಅಂದ್ರೆ ಈ ಬೆನ್ನು ಮೂಳೆ ಇಲ್ಲದೆ ನೀವು ನಡೆಯತ್ತಾರೆ ಅಂದಂಗೆ. ಓಕೆ, ಅಥವಾ ನಿಂತಾರೆ ಅಂದಂಗೆ. ಬೆನ್ನು ಮೂಳೆ ಇರಾಕಬೇಕು ನಿಮಗೆ ನಿಲ್ಲಬೇಕಂದ್ರೆ, ಸ್ಟ್ಯಾಂಡ್ ಕರೆಕ್ಟಾಗಿ ಆಗ್ಬೇಕಾದ್ರೆ. ಓಕೆ, ಅದೇ ರೀತಿ ಭೂಗೋಳಶಾಸ್ತ್ರ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನ ನೋಡೋಣ. TET ಅವರ ಕೊಟ್ಟಂಥ ಕಾನ್ಸೆಪ್ಟ್ಗಳು ವೆರಿ ಇಂಪಾರ್ಟೆಂಟ್. ಗ್ಲೋಬ್ ಮತ್ತು ನಕಾಶೆಗಳ ಬಗ್ಗೆ ಗೊತ್ತಿರಬೇಕು. ಭೂಮಿಯ ಸ್ವರೂಪ ಹೆಂಗಾತು, ನಮ್ಮ ಭೂಮಿ ಬಗ್ಗೆ, ಶಿಲಾಯುಗ, ವಾಯುಗೋಳ, ಜಲಗೋಳದ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಜೀವಗೋಳದ ಬಗ್ಗೆ ವೆರಿ ಇಂಪಾರ್ಟೆಂಟ್ಲಿ. ನಮ್ಮ ರಾಜ್ಯ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಗೊತ್ತಿರಬೇಕು. ಸಂಪನ್ಮೂಲಗಳು, ರಾಜ್ಯದ ಭೂ ಸಂಪತ್ತಾಗಿರ್ಬೋದು, ಕರ್ನಾಟಕದ ಖನಿಜ ಸಂಪನ್ಮೂಲಗಳಾಗಿರ್ಬೋದು. ಆಮೇಲೆ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಯಾವ ರೀತಿ ಐತಿ, ಕೈಗಾರಿಕೆಗಳು ಹೆಂಗೆ, ಪ್ರವಾಸಿ ಕೇಂದ್ರಗಳು ಯಾವ್ಯಾವ ಅದಾವು,
ಸ್ಥಾನಗಳಾಗಿರ್ಬೋದು, ಭಾರತದ ಋತುಗಳಾಗಿರ್ಬೋದು, ಇದ್ರ ಮ್ಯಾಗ ಕ್ವಶನ್ ಕೇಳ್ಬೋದು. ಮಣ್ಣುಗಳ ಮ್ಯಾಗಂತೂ ಕೇಳ್ತಾರೆ. ಕಪ್ಪು ಮಣ್ಣು ಎಲ್ಲೈತಿ, ಕೆಂಪು ಮಣ್ಣು ಎಲ್ಲೈತಿ, ಹಂಚಿಕೆ ಹೆಂಗೈತಿ, ಮಣ್ಣುಗಳ ಸವಿತಕ್ಕೆ ಕಾರಣ ಏನು, ವೆರಿ ಇಂಪಾರ್ಟೆಂಟ್. ಅರಣ್ಯಗಳ ಬಗ್ಗೆ, ಜಲಸಂಪನ್ಮೂಲಗಳೇನಾಗ್ಯಾವು, ಭೂ ಬಳಕೆ ಹಾಗೂ ಕೃಷಿ ಆಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು, ಭಾರತದ ಸಾರಿಗೆ ಆಗಿರ್ಬೋದು, ಪ್ರಮುಖ ಕೈಗಾರಿಕೆಗಳು, ನೈಸರ್ಗಿಕ ವಿಕೋಪಗಳು ಹೆಂಗಾಗತ್ತವು, ಇನ್ನು 7 ಖಂಡಗಳ ಬಗ್ಗೆ ಮಾಹಿತಿ ಅದ. ಇಷ್ಟೆಲ್ಲ ಮಾಡಿದ್ರೆ ನೀವು ಜಿಯೋಗ್ರಫಿಯನ್ನು ಕೂಡ ಕವರ್ ಮಾಡಿದಂಗೆ. ಇನ್ನು ಪೌರನೀತಿ ಅಥವಾ ರಾಜ್ಯಶಾಸ್ತ್ರವನ್ನು ನೋಡಿದಾದ್ರೆ, ರಾಜ್ಯಶಾಸ್ತ್ರದ ಅರ್ಥ, ಪ್ರಾಮುಖ್ಯತೆಯನ್ನು, ಪೌರ ಮತ್ತು ಪೌರತ್ವದ ಪ್ರಾಮುಖ್ಯತೆ ಆಗಿರ್ಬೋದು, ಪ್ರಜಾಪ್ರಭುತ್ವ ಅದರ ಲಕ್ಷಣ ಏನು, ಸವಾಲುಗಳೇನು, ಅನುಕೂಲ ಅನಾನುಕೂಲಗಳೇನು, ಸರ್ಕಾರಗಳು ಯಾವ ರೀತಿ ಫಾರ್ಮೇಷನ್ ಆಗ್ತವೆ, ಸಾರ್ವತ್ರಿಕ ಮತದಾನ ಅಂದರೆ ಏನು, ಪ್ರತಿಯೊಂದರ ಬಗ್ಗೆನೂ ಗೊತ್ತಿರಬೇಕು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಭಾರತದ ಸಂವಿಧಾನ. ಸಂವಿಧಾನದ ಪ್ರಸ್ತಾವನೆ, ಲಕ್ಷಣಗಳು, ಹಕ್ಕು, ಅದರ ಕರ್ತವ್ಯ, ರಾಜ್ಯ ನಿರ್ದೇಶಕ ತತ್ವಗಳಂದ್ರೆ ಏನು, ಸಂವಿಧಾನದಲ್ಲಿ ಹೆಂಗೆ ಸರ್ಕಾರಗಳು ಹುಟ್ಕೋತಾವು, ಸಮ್ಮಿಶ್ರ ಸರ್ಕಾರ ಅಂದ್ರೆ ಏನು, ಪ್ರತಿಯೊಂದರ ಬಗ್ಗೆನೂ, ಮೆಜಾರಿಟಿ ಸೀಟ್ಗಳು ಹೆಂಗಿರ್ತಾವೆ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಆಗಿರ್ಬೋದು, ಕರ್ನಾಟಕ ರಾಜ್ಯದ ಬಗ್ಗೆ ಇರುವಂಥದ್ದು. ಇದ್ರ ಬಗ್ಗೆ ನೋಡೋದು, ಪಾಲಿಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ನಮಗೆ ಗೊತ್ತಿರಬೇಕಾಗ್ತದೆ. ಇನ್ನು ಕೇಂದ್ರ ಸರ್ಕಾರ ಅಲ್ಲಿ ಹೆಂಗೆ ಕಾರ್ಯಾಂಗ, ಅಲ್ಲಿ ಹೆಂಗೆ ಶಾಸಕಾಂಗ ರಚನೆ ಹೆಂಗೆ, ಪ್ರತಿಯೊಂದು ರಾಜ್ಯ ಸರ್ಕಾರ ಸೇಮ್, ನ್ಯಾಯಾಂಗದ ರಚನೆ ನೋಡ್ಕೋಬೇಕು, ಚುನಾವಣೆ ವ್ಯವಸ್ಥೆ ಹೆಂಗೈತೆ ಅನ್ನೋದನ್ನು ನಾವು ನೋಡಬೇಕು. ಇನ್ನು ಸ್ಥಳೀಯ ಸರ್ಕಾರಗಳು, ಇದು ವೆರಿ ಇಂಪಾರ್ಟೆಂಟ್. ಪಂಚಾಯತ್ ಬಗ್ಗೆ ಕ್ವಶನನ್ನು ಕೇಳ್ತಾರೆ. ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಂಚಾಯತ್ ರಾಜ್ಗಳ ಪಿತಾಮಹ ಯಾರು ಅಂತ ಕೇಳ್ಬೋದು, ಯಾವಾಗ ಸ್ಥಾಪನೆ ಆದವು ಅಂತ ಕೇಳ್ಬೋದು, ಯಾರ ಅವಧಿ ಒಳಗೆ, ಒಂದು ಸ್ವಲ್ಪ ಇಲ್ಲಿ ಪಾಲಿಟಿಕ್ಸಿಗೆ ಟಚ್ ಮಾಡಿ ಈ ಪಂಚಾಯತ್ಗಳನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಅದನ್ನು ಹೊರತುಪಡಿಸಿದರೆ ದೇಶದ ರಕ್ಷಣಾ ಪಡೆಗಳ ಬಗ್ಗೆ ಕ್ವಶನನ್ನು ಕೇಳ್ತಾರೆ. ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಕ್ವಶನನ್ನು ಕೇಳ್ಬೋದು. ಅನ್ಯ ದೇಶೀಯ ಸಂಬಂಧ ಆಗಿರ್ಬೋದು, ಚೀನಾ ಪಾಕಿಸ್ತಾನ ಜೊತೆ, ಬಾಂಗ್ಲಾದೇಶ ಜೊತೆ, ಭೂತಾನ್ ನೇಪಾಳಗಳ ಜೊತೆ ಹೆಂಗೆ ಭಾರತದ ಒಡನಾಟ ಐತಿ ಅನ್ನೋದ್ರ ಬಗ್ಗೆ. ಅದು ಈಗ ಪ್ರಧಾನಮಂತ್ರಿ ಮೋದಿಯವರು ಬಂದ ಮ್ಯಾಗಂತೂ ಒಡನಾಟ ಭಾಳ ಗಟ್ಟಿಯಾಗೈತಿ, ಭಾಳ ದೇಶದ ಜೊತೆ ಒಡನಾಟ ಆಗೈತಿ. ಕೆಲವೊಂದಿಷ್ಟು ಕ್ವಶನನ್ನು ಈಗ ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಕೂಡ ಕೇಳಬಹುದು. ಇನ್ನು ಜಾಗತಿಕ ಸವಾಲುಗಳಲ್ಲಿ ಭಾರತದ ಪಾತ್ರ ಹೆಂಗೈತಿ, ಜಾಗತಿಕ ಸಂಸ್ಥೆಗಳು ವೆರಿ ಇಂಪಾರ್ಟೆಂಟ್. ವಿಶ್ವಸಂಸ್ಥೆ, WHO ಆಗಿರ್ಬೋದು, WTO ಆಗಿರ್ಬೋದು, ಅದ್ರ ಬಗ್ಗೆ ಸಾರ್ಕ್ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ನ, ಆಸಿಯಾನ್, ಈ ಸಂಸ್ಥೆಗಳ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳೋದು ವಾಡಿಕೆ ಐತಿ. ಇನ್ನು ಸಮಾಜಶಾಸ್ತ್ರವನ್ನು ನಾವು ನೋಡಿದ್ವು ಅಂದ್ರೆ, ಮಾನವ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು, ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳು, ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ ನೋಡಿದ್ರೆ ವೆರಿ ಇಂಪಾರ್ಟೆಂಟ್ ಆಗೈತಿ. ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಸಮಾಜಶಾಸ್ತ್ರವನ್ನು ಯೂಸ್ ಮಾಡ್ತಾವೆ ಅನ್ನೋದು, ಸಮಾಜದ ಪ್ರಕಾರಗಳು, ಕೃಷಿ ಸಮಾಜ, ಕೈಗಾರಿಕಾ ಸಮಾಜದ ಬಗ್ಗೆ, ಕುಟುಂಬದ ಪ್ರಕಾರಗಳ ಬಗ್ಗೆ ಕ್ವಶನ್ಸ್ಗಳನ್ನ ಫಾರ್ಮೇಷನ್ ಮಾಡ್ತಾರೆ. ಇನ್ನು ಸಾಮಾಜಿಕ ಕುಟುಂಬದ ಸಂಬಂಧಗಳಾಗಿರ್ಬೋದು, ಸಮುದಾಯದ ಬಗ್ಗೆ ಆಗಿರ್ಬೋದು, ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ವೆರಿ ಇಂಪಾರ್ಟೆಂಟ್ಲಿ ಕ್ವಶನ್ಸ್ಗಳನ್ನ ಫಾರ್ಮ್ ಮಾಡ್ತಾರೆ. ದುಡಿಮೆ, ಆರ್ಥಿಕ ಜೀವನ, ನಿರುದ್ಯೋಗ ಹೆಂಗೈತಿ, ಇದ್ರ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳುವಂಥ ಚಾನ್ಸಸ್ ಇರ್ತದೆ. ಸಾಮೂಹಿಕ ವರ್ತನೆ, ಪ್ರತಿಭಟನೆಗಳು, ಸಾಮಾಜಿಕ ಸವಾಲುಗಳು, ಮುಖ್ಯವಾಗಿ ಬಾಲ್ಯ ವಿವಾಹ, ಸ್ತ್ರೀಯರ ಮೇಲೆ ಹಿಂಸಾಚಾರ, ಸ್ವಲ್ಪ ಪೋಸ್ಟ್ ಡೇಟೆಡ್ ಆದ್ರೂ ಇದ್ರ ಬಗ್ಗೆ ಈಗ ಏನಾದರೂ ಪ್ರಚಲಿತದಾಗಿತ್ತಂದರೆ ಕೇಳೋ ಚಾನ್ಸಸ್ ಭಾಳ ಇರ್ತದೆ. ಇನ್ನು ಇಲ್ಲೈತೆ ನೋಡ್ರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಅರ್ಥಶಾಸ್ತ್ರದ ಬಗ್ಗೆ. ಇದ್ರೊಳಗೂ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ. ಆದರೂ ನಮ್ಮ TET ಏನು ಮಾಡ್ತಾರೆ ಅಂದ್ರೆ, ಪುಸ್ತಕ ಬೇಸ್ಡ್ ಹೋಗ್ತಿರ್ತಾರೆ, ಕರೆಂಟ್ ಅಫೇರ್ಸ್ಗೆ ಅಷ್ಟು ಮಹತ್ವ ಕೊಡೋದು TET ಇಲ್ಲ 1-2 ಬರ್ತಾರೆ ಬರ್ಬೋದು ಅಷ್ಟೇ ನನ್ನ ಪ್ರಕಾರ. ಯಾಕಂದ್ರೆ ಅವರು ಒಂಥರ TET ಅಂದ್ರೆ ಹೆಂಗೈತೆ ಅಂದರೆ, ಈಗ ಬರೀ ಬುಕ್ ಬೇಸ್ಡ್ ನಾಲೆಜ್ ಆಗಿಬಿಟ್ಟೈತೆ. ಬುಕ್ನಾಗ ಏನೈತಿ ಅದನ್ನ ಕೇಳುವಂಥ ಒಂದು ಪರಿಕಲ್ಪನೆಯನ್ನು ಕಳೆದ ವರ್ಷಗಳಿಂದ ನೋಡ್ಕೊತ ಬಂದಾಗ, ಈ ವರ್ಷ ಹೆಂಗಾಕೈತು ನನಗೆ ಗೊತ್ತಿಲ್ಲ. 2024 ಒಂದು ಸ್ವಲ್ಪ ಡಿಫ್ರೆಂಟ್ ಆಕೈತಿ ಅಂತ ಎಲ್ಲರೂ ಮಾತಾಡತ್ತಾರು. ಸಿಲೆಬಸ್ಸು ವಾಸ್ಟ್ ಕೊಟ್ಟನು, ಮೇ ಬಿ ಕರೆಂಟ್ ಅಫೇರ್ಸ್ಗೆ ಟಚ್ ಮಾಡ್ಬೋದು ನನ್ನ ಪ್ರಕಾರ. ನೋಡೋಣ ಏನೇನು ಆಕೈತಿ. ಬಟ್ ಎಲ್ಲ ರೀತಿಯೊಳಗೂ ನೀವು ರೆಡಿ ಇರಬೇಕಷ್ಟೆ. ಅರ್ಥಶಾಸ್ತ್ರದ ಮಹತ್ವ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳಾಗಿರ್ಬೋದು, ಆರ್ಥಿಕ ರಚನೆ ಯಾವ ರೀತಿಯಾಗಿರ್ತೈತಿ, ಹಣ ಮತ್ತು ಸಾಲ, ಹಣದ ಬಗ್ಗೆ ಗೊತ್ತಿರಬೇಕು ನಮಗೆ, ಬ್ಯಾಂಕ್ಗಳ ಬಗ್ಗೆ ಗೊತ್ತಿರಬೇಕು, ಮುಖ್ಯವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆ ಗೊತ್ತಿರಬೇಕು. ಸ್ವಲ್ಪ ಇಲ್ಲಿ ಅರ್ಥಶಾಸ್ತ್ರವನ್ನು ಡೆಪ್ತಾಗಿ ಓದಿದ್ರೆ ಭಾಳ ಒಳ್ಳೆಯದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತದೆ. ಶ್ರಮ, ಉದ್ಯೋಗ, ಲಿಂಗದ ಪರಿಮಾಣ ಆಗಿರ್ಬೋದು, ನಿರುದ್ಯೋಗ ಯಾವ ರೀತಿ ಇಲ್ಲಿ ಐತೆ ನೋಡ್ರಿ ವೆರಿ ಇಂಪಾರ್ಟೆಂಟ್. ವಲಯಗಳ ಬಗ್ಗೆ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಪಂಚವಾರ್ಷಿಕ ಯೋಜನೆ ಕೂಡ ವೆರಿ ಇಂಪಾರ್ಟೆಂಟ್. ಅಂದರೆ ಯೋಜನಾ ಆಯೋಗ ಮಾಡಿಕೊಂಡ್ರು, ಯೋಜನಾ ಆಯೋಗ ಇದ್ದದ್ದು ಇದನ್ನಾಯ್ತು, ಈಗ ನೀತಿ ಆಯೋಗ ಆಗೈತಿ ಪ್ರೆಸೆಂಟ. ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿರಬೇಕು. ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಗೊತ್ತಿರಬೇಕು. ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಯಾವ ರೀತಿ ಅಂದರೆ, ಇದು ನಮ್ಮ ಬಜೆಟ್ ಇದ್ದಂಗೆ, ಬಜೆಟ್ ಬಗ್ಗೆ ನಮಗೆ ಗೊತ್ತಿರಬೇಕು. ಇನ್ನು ವ್ಯವಹಾರ ಅಧ್ಯಯನ
ವ್ಯವಹಾರದ ಅರ್ಥ ಪ್ರಾಮುಖ್ಯತೆ ಆಗಿರ್ಬೋದು, ವ್ಯಾಪಾರ ಕೈಗಾರಿಕೆ ನೀತಿ ತತ್ವಗಳಾಗಿರ್ಬೋದು, ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟಾಗಿರ್ಬೋದು, ಯಾವ ರೀತಿ ಆಗೈತಿ. ಮುಖ್ಯವಾಗಿ ಸಹಕಾರಿ ಸಂಘಗಳಾಗಿರ್ಬೋದು, ಬಹು ರಾಷ್ಟ್ರೀಯ ಸಂಸ್ಥೆಗಳು, ಷೇರು ಮಾರುಕಟ್ಟೆಯಲ್ಲಿ ಹೆಂಗಿರ್ತದೆ, ಲೋಕೋಪಯೋಗಿ ಸೇವಾ ಸಂಸ್ಥೆಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾವೆ, ವ್ಯವಹಾರ ಯಾವ ರೀತಿಯಾಗಿ ನಿರ್ವಹಣೆ ಆಗ್ತಿರ್ತದೆ, ಇದರ ಬಗ್ಗೆ ಮಾಹಿತಿ ಇರ್ಬೇಕು. ಮತ್ತು ಇದು ಮಾರುಕಟ್ಟೆ ನಿರ್ವಹಣೆ, ಇದ್ರ ಮ್ಯಾಲೆ ಕ್ವಶನ್ಸ್ಗಳನ್ನು ಕೇಳುವಂಥ ಚಾನ್ಸಸ್ ಇರ್ತೈತೆ. ಗ್ರಾಹಕರ ಹಕ್ಕುಗಳ ಮ್ಯಾಲೆ ಕ್ವಶನ್ಸ್ಗಳು ಕೇಳ್ತಾರೆ. ಗ್ರಾಹಕರ ಅವ್ರಿಗೆ ಪರಿಹಾರ ಹೆಂಗೆ ಸಿಗ್ತದೆ ಅದ್ರ ಬಗ್ಗೆ ಒಂದು ಸ್ವಲ್ಪ. ಬ್ಯಾಂಕ್ ವ್ಯವಹಾರಗಳು ಯಾವ ರೀತಿ ಮಾಡ್ಕೋತಾವೆ, ಓಕೆ. ಖಾತೆಗಳು ಯಾವ ರೀತಿ ಇರ್ತಾವೆ ಅಂದರೆ ಈಗ ಚಾಲ್ತಿ ಖಾತೆ ಅಂದರೆ ಏನು, ಉಳಿತಾಯ ಖಾತೆ ಅಂದರೆ ಏನು, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿದ್ರೆ ಭಾಳ ಒಳ್ಳೆಯದು. ಉದ್ಯಮಶೀಲತೆಯ ಲಕ್ಷಣಗಳಾಗಿರ್ಬೋದು, ಅದರ ಕಾರ್ಯಗಳಾಗಿರ್ಬೋದು. ಇನ್ನು ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ, ಗ್ರಾಹಕರ ಸಂರಕ್ಷಣೆ, ಗ್ರಾಹಕರಿಗೆ ಸಂಬಂಧಪಟ್ಟಂಥ ಹಕ್ಕುಗಳು ಯಾವುದವು, ಗ್ರಾಹಕರ ನ್ಯಾಯಾಲಯ ಯಾವುದೈತೆ. ಇಷ್ಟಾಗಿತ್ತು ಸ್ಪರ್ಧಾರ್ಥಿಗಳೇ. ಕರ್ನಾಟಕ TET 2024ಕ್ಕೆ ಸಂಬಂಧಪಟ್ಟಂತಹ ಪೇಪರ್ 2, ಓಕೆ. ಪೇಪರ್ 2 ಇದು ಯಾರಿಗೆ, ಆರ್ಟ್ಸ್ ಬ್ಯಾಕ್ಗ್ರೌಂಡ್ದವ್ರಿಗೆ, ಓಕೆ. ಆರ್ಟ್ಸ್ ಬ್ಯಾಕ್ಗ್ರೌಂಡ್ದವ್ರಿಗೆ ಅಂದರೆ BA BEd ಮಾಡಿದವ್ರಿಗಾಗಿರ್ಬೋದು ಮತ್ತು BCom BEd ಮಾಡಿದವ್ರಿಗಾಗಿರ್ಬೋದು. ಅವ್ರು ಏನು ಮಾಡ್ತಾರೆ ಅಂದರೆ ಪೇಪರ್ 2 ಅಲ್ಲಿ 60 ಅಂಕಗಳನ್ನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತೆಗಿತಾರೆ. ಆ 60 ಅಂಕಗಳು ಎಲ್ಲಿಂದ ಬರ್ತಾವೆ ಅನ್ನೋದನ್ನು ಕಂಪ್ಲೀಟಾಗಿ ಈ ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದು. ಇದರ ಪ್ರಕಾರ ನೀವು ಓದಿದ್ದ ಕರೆ ಆತಂದ್ರೆ 60ಕ್ಕೆ 60 ತೊಗೋಬೋದು, ಓಕೆ. ನನ್ನ ಪ್ರಕಾರ 55 ಅಬೌವ್ ಟಾರ್ಗೆಟ್ ಇಡ್ರಿ, ಅಂದರೆ ನಿಮ್ಮ ಸ್ಕೋರ್ ಭಾಳ ಚಲೋ ಆಕೈತಿ, ಓಕೆ. ಮಿನಿಮಮ್ 50 ಮ್ಯಾಗಾರ ಟಾರ್ಗೆಟ್ ಇಡಲೇಬೇಕು ನೀವು. 50 ಮ್ಯಾಗ ಟಾರ್ಗೆಟ್ ಇಟ್ಟರೆ ಅಂದರೆ ನಿಮ್ಮ ಸ್ಕೋರ್ ಭಾಳ ಒಳ್ಳೆಯದಾಕೈತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.